ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ. ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್. ನಾವಿವತ್ತು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತ ರೆಸಿಪಿ ಏನಂದ್ರೆ ಕ್ಯಾರೆಟ್ ಚಿತ್ರಾನ್ನ. ಈ ಕ್ಯಾರೆಟ್ ಚಿತ್ರಾನ್ನ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ. ನಿಮ್ಗಿನ್ನೂ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಕೇಳಿ. ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು. ಈಗ ಕ್ಯಾರೆಟ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಫಸ್ಟ್ ಕ್ಯಾರೆಟ್ನ ತುರ್ಕೊಂಬಿಡೋಣ. ಅರ್ಧ ತುರಿತಾ ಇದ್ದೀನಿ ಅದರಲ್ಲಿ ಫಸ್ಟು. ಅದು 2 ಭಾಗ ಆಗಿತ್ತು, ಅದಕ್ಕೋಸ್ಕರ ದೊಡ್ಡ ಸೈಜ್ದು ಒಂದು ತೊಗೊಂಡಿದ್ದೀನಿ. ತುಂಬ ದೊಡ್ಡದೇನಲ್ಲ, ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿದೆ ಕ್ಯಾರೆಟು. ಒಂದು ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ನಿಮ್ಮದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಇನ್ನೂ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಬೋದು. ಕ್ಯಾರೆಟ್ನ ತುರಿ ಉದ್ದುದ್ದ ಬೀಳೋ ಥರ ತುರ್ಕೊಳ್ಳಿ. ಸ್ವಲ್ಪ ನಾವು ಕ್ರಾಸಾಗಿ ಇಟ್ಕೊಂಡೆ ತುರಿ ಉದ್ದ ಬೀಳುತ್ತೆ. ನೋಡಿ ಕ್ಯಾರೆಟ್ ತುರಿ ಎಷ್ಟು ಉದ್ದುದ್ದ ಬಂದಿದೆ ಅಂತ. ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ತುರಿಯೋದ್ರಿಂದ ತುರಿ ತುಂಬ ಉದ್ದುದ್ದ ಬರುತ್ತೆ, ಚೆನ್ನಾಗಿರುತ್ತೆ. ಉದ್ದುದ್ದ ಇದ್ದರೆ ಚಿತ್ರಾನ್ನಕ್ಕೆ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಉದ್ದುದ್ದ ಹಾಕ್ತಾಯಿದ್ದೀನಿ ತುರಿನ. ಚಿಕ್ಕದಾಗಿ ಬೇಕು ಅಂದರೆ ನಾವು ನಾರ್ಮಲಾಗಿ ಇಟ್ಕೊಂಡು ತುರಿದ್ಬಿಟ್ರೆ ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ತುರಿದ್ರೆ ಉದ್ದ ಬರುತ್ತೆ. ಇನ್ನೂ ಜಾಸ್ತಿ ಉದ್ದ ಬೇಕು ಅಂದರೆ ನಾವು ಕ್ಯಾರೆಟ್ನ ಉದ್ದುದ್ದ ಇಟ್ಕೊಂಡು ತುರಿದ್ರೆ ಫುಲ್ ಉದ್ದ ಬರುತ್ತೆ. ನಾನೇನು ಅಷ್ಟೊಂದು ಉದ್ದ ಬೇಡ ಅಂತ ನಾರ್ಮಲಾಗಿ ಈ ರೀತಿ ತುರ್ಕೊಂಡೆ. ನಿಮ್ಗೇನಾದ್ರು ಇನ್ನೂ ಜಾಸ್ತಿ ಉದ್ದ ಬೇಕು ಅಂದರೆ ಕ್ಯಾರೆಟ್ನ ಅಡ್ಡಡ್ಡ ಇಟ್ಕೊಂಡು ತುರ್ಕೊಳ್ಳಿ, ಆವಾಗ ಇನ್ನೂ ಉದ್ದ ಬರುತ್ತೆ. ಈಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಳ್ಳೋಣ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇನು ಅಂಗಡಿಯಿಂದ ತಂದು ಯೂಸ್ ಮಾಡೋದಿಲ್ಲ. ಈ ರೀತಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿದ್ರೆ ಅದನ್ನೇ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ತರೋದಿಲ್ಲ. ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಕೆಡಬಾರ್ದು ಅಂತ ಅಂಗಡಿಯಿಂದ ತಂದರೆ. ನಾವು ಶುಂಠಿ ಮತ್ತು ಬೆಳ್ಳುಳ್ಳಿನ ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಇಟ್ಕೊಬೇಕು ಅಂದರೆ ಒಂದು 15 ದಿನ ಇಟ್ಕೊಬೋದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ. ಸೇಮ್ ಒಂದೇ ಕ್ವಾಂಟಿಟಿಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಮ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 15 ದಿನ ಆದರೂ ಚೆನ್ನಾಗಿರುತ್ತೆ. ಆದರೆ ನಾವು ತೆಗೆದು ಯೂಸ್ ಮಾಡಿದ ತಕ್ಷಣ ಹಾಗೆ ಫ್ರಿಜ್ಜಲ್ಲಿ ಇಡಬೇಕು, ತುಂಬ ಹೊತ್ತು ಆಚೆ ಇಡೋಕ್ಕೆ ಹೋಗಬಾರ್ದು. ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 15 ದಿನ ಆದ್ರೂ ಹಾಳಾಗೋದಿಲ್ಲ. ನೋಡಿ ಈಗ ನಾನು ಸ್ವಲ್ಪ ನೆರವ ಮಾಡ್ತಾ ಇರೋದು, ಅದಕ್ಕೋಸ್ಕರ ಹೀಗೆ ಜಜ್ಕೊತಾ ಇದ್ದೀನಿ. ಇದನ್ನು ಮಿಕ್ಸಿಲಿ ಹಾಕಿದ್ರೆ ಗ್ರೈಂಡ್ ಆಗೋಕ್ಕೆ ಮಿಕ್ಸಿಲಿ ಸಿಗೋದಿಲ್ಲ. ತುಂಬ ಜಾಸ್ತಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇದ್ದರೆ ಮಿಕ್ಸಿಲಿ ನಾವು ಪೇಸ್ಟ್ ಮಾಡ್ಕೊಬೋದು. ಇದನ್ನು ಮಿಕ್ಸಿಲಿ ಮಾಡೋದಕ್ಕಾಗಲ್ಲ ಪೇಸ್ಟ್, ಅದಕ್ಕೆ ನಾನು ಹೀಗೆ ಜಜ್ಜಿಟ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಮಿಕ್ಸಿಲಿ ಹಾಕ್ತೀವಲ್ಲ ಅಷ್ಟು ನೈಸಾಗಿ ಆಗೋದಿಲ್ಲ, ಸ್ವಲ್ಪ ದೊಡ್ಡದಾಗಿರುತ್ತೆ, ಅಂದರೆ ಸ್ವಲ್ಪ ತರಿಯಾಗಿರುತ್ತೆ. ಹೇಗಿದ್ರೂ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಹೀಗೆ ಕುಟ್ಬಿಟ್ಟು ಹಾಕೋದು. ಕೆಲವೊಂದು ಸರಿ ಟೈಮ್ ಇದ್ದರೆ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊತೀನಿ. ಟೈಮ್ ಇರಲಿಲ್ಲ ಪೇಸ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಈ ರೀತಿಯೇ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು. ನೀವು ಈ ರೀತಿ ಕುಟ್ಬಿಟ್ಟು ಹಾಕಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನೀಗ ಕುಟ್ತಾ ಇದ್ದೀನಲ್ಲ, ಒಂದೇ ಒಂದು ತೊಗೊಂಡು ಆ ರೀತಿ ಕುಟ್ಕೊಳ್ಳಿ. ಒಂದೇ ಸರಿ 2-3 ಕುಟ್ಟೋದಕ್ಕೆ ಹೋದರೆ ಎಲ್ಲ ಆಚೆ ಎಗರಿ ಬಿಡುತ್ತೆ, ಸಿಗೋದಿಲ್ಲ. ನಾನು ಇದರಲ್ಲೇ ಕುಟ್ಬಿಟ್ಟು ಹಾಕ್ತೀನಿ. ನೀವೇನಾದರೂ ಕುಟ್ಟಾಕಿ ಕಲ್ಲಿದ್ರೆ ಅದರಲ್ಲಿ ಬೇಕಾದ್ರೂ ಕುಟ್ಕೊಬೋದು. ಮತ್ತು ಅದರಲ್ಲೆಲ್ಲ ಇನ್ಯಾರು ಅಂತ ಹೀಗೆ ಕುಟ್ಟಾಕ್ಬಿಡ್ತೀನಿ, ಬೇಗ ಆಗುತ್ತೆ ಅಂತ. ನೋಡಿ ಇಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ನೋಡಿ ಯಾವ ರೀತಿಯಾಗಿದೆ ಅಂತ. ಇನ್ನೂ ಜಾಸ್ತಿ ಕುಟ್ಟಿದ್ರೆ ಇನ್ನೂ ಫುಲ್ಲು ನುಣ್ಣಗಾಗುತ್ತೆ. ಇಷ್ಟ ಆದರೆ ಸಾಕು, ಅದಕ್ಕೋಸ್ಕರ ನಾನು ಇಷ್ಟೇ ಕುಟ್ಕೊಂಡೆ. 1.5 ಸ್ಪೂನಿಂದ 2 ಸ್ಪೂನಷ್ಟು ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಹಸಿಮೆಣ್ಸಿನ್ಕಾಯಿನ ಹಚ್ಕೊಳ್ಳೋಣ. ನಾನು ಉದ್ದುದ್ದನೇ ಹಚ್ಚಾಕ್ತಾಯಿದ್ದೀನಿ, ತುಂಬ ಚಿಕ್ಕದಾಗೇನು ಹಾಕೋದಿಲ್ಲ. ಎಲ್ಲಕ್ಕೂ ಈ ರೀತಿ ದೊಡ್ಡದಾಗೆ ಹಾಕ್ತೀನಿ ನಾನು ಮೆಣಸಿನ್ಕಾಯಿನ, ತೆಗೆದಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ. ತುಂಬ ಚಿಕ್ಕದಾಗಿ ಹಚ್ಚಾಕ್ಬಿಟ್ರೆ ಬಾಯಿಗೆ ಸಿಗುತ್ತೆ, ಆಗ ತುಂಬ ಖಾರ ಆಗುತ್ತೆ. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಹಾಕೋದಿಲ್ಲ, ದೊಡ್ಡದಾಗೆ ಹಾಕ್ತೀನಿ. ಕೆಲವರು ಚಿಕ್ಕದಾಗಿ ಹಾಕ್ತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಈ ರೀತಿ ಮಧ್ಯಕ್ಕೆ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಮೆಣಸಿನ್ಕಾಯಿನ ಈ ರೀತಿ ಹಚ್ಬಿಟ್ಟು ಹಾಕೋಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಬೇಕಾದರೂ ಹಾಕ್ಬೋದು, ಹಚ್ಚಬೇಕಾದ್ರೂ ಹಾಕ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿನ ಕಟ್ ಮಾಡಾದಮೇಲೆ ಈಗ ನಿಂಬೆಹಣ್ಣು ತೊಗೊಂಡಿದ್ದೀನಿ, 6 ತೊಗೊಂಡಿದ್ದೀನಿ. ಇದು ಚಿಕ್ಕದು, ಅದಕ್ಕೋಸ್ಕರ 6 ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪದಾದರೆ ಇನ್ನೂ ಕಡಿಮೆ ತೊಗೊಳ್ಳಿ. ಹುಳಿ ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ನಾವು ಈರುಳ್ಳಿ ಏನೂ ಹಾಕಿಲ್ವಲ್ಲ, ಅದಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಗೊಜ್ಜು ತುಂಬ ಕಮ್ಮಿ ಆಗಿಬಿಡುತ್ತೆ, ಚಿತ್ರಾನ್ನ ಗೊಜ್ಜು. ಇದಕ್ಕೆ ನಾನು ಈರುಳ್ಳಿ ಏನು ಹಾಕ್ತಾಯಿಲ್ಲ, ಬರೀ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಮತ್ತು ಮೆಣಸಿನ್ಕಾಯಿ, ಕ್ಯಾರೆಟ್ ಅಷ್ಟೇ ಹಾಕ್ತಾ ಇರೋದು. ಅದಕ್ಕೋಸ್ಕರ ಗೊಜ್ಜು ಕಡಿಮೆ ಆಗುತ್ತಲ್ಲ, ಗೊಜ್ಜು ಸ್ವಲ್ಪ ಜಾಸ್ತಿ ಆಗಬೇಕಲ್ವ, ಅದಕ್ಕೋಸ್ಕರ ನಾವು ಉಪ್ಪು ಮತ್ತು ಹುಳಿನ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ನಾರ್ಮಲಾಗಿ ಈರುಳ್ಳಿ ಹಾಕಿ ಮಾಡೋ ಚಿತ್ರಾನ್ನಕ್ಕಿಂತ ಈ ಚಿತ್ರಾನ್ನಕ್ಕೆ ಆ ರೀತಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ.
ಕರ್ಬೇವಿನ ಸೊಪ್ಪನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿದು ತೊಗೊಂಡಿದ್ದೀನಿ, ಹಸಿದಿಲ್ಲ ಅಂದರೆ ಒಣಗಿರೋದು ಬೇಕಾದ್ರೂ ತೊಗೊಬೋದು. ಹಾಗೆ ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ. ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಈಗ ನೋಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕೋಣ. ಮುಂಚೆನೇ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಎಣ್ಣೆ ಚೆನ್ನಾಗಿ ತುಂಬ ಜಾಸ್ತಿನೂ ಬಿಸಿ ಆಗಬಾರ್ದು, ಸೀದ್ಬಿಡುತ್ತೆ. ನೋಡಿ ಕಡಲೆ ಬೀಜ ಹಾಕಿದ್ರೆ ಬಬಲ್ಸ್ ಬರಬೇಕು, ಅಷ್ಟು ಬಿಸಿ ಆದರೆ ಸಾಕು ಎಣ್ಣೆ. ಕಡಲೆ ಬೀಜ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ, ಸೀದ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಕಡಲೆ ಬೀಜ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಮುಂಚೆನೇ ತೆಗೆದ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದ್ಬಿಡುತ್ತೆ, ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮೀಡಿಯಮ್ ಫ್ಲೇಮ್ಗಿಂತ ಇನ್ನೊಂದು ಚೂರು ಕಡಿಮೆನೇ ಇಡಿ, ಚೆನ್ನಾಗಿರುತ್ತೆ. ಕಡಲೆ ಬೀಜ ಫುಲ್ಲು ಫ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ ಕಡಲೆ ಬೀಜದ್ದು, ಆಗ ತೆಗೀರಿ. ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಕಡಲೆ ಬೀಜ, ಈಗ ತೆಗಿತಾ ಇದ್ದೀನಿ ನಾನು. ಕಡಲೆ ಬೀಜನ ಈ ರೀತಿ ಮುಂಚೆ ತೇಲಿಸ್ದೆ, ಕಡಲೆ ಬೀಜನ ಹಾಗೆ ಹಾಕ್ಬಿಟ್ಟು ಕೂಡ ಮಾಡ್ಬೋದು. ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕಿದಾಗ ಫಸ್ಟು ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ತೀವಲ್ಲ, ಆಗಲೇ ಕಡಲೆ ಬೀಜನೂ ಕೂಡ ಹಾಕಿ ಬೇಕಾದ್ರೆ ಮಾಡ್ಕೊಬೋದು. ಆದರೆ ನಾನು ಫಸ್ಟೇ ತೇಲ್ಸ್ಕೊಂಡ್ಬಿಡ್ತೀನಿ, ಬೆರೆಸ್ಬೇಕಾದ್ರೆ ಹಾಕೋದ್ರೇ ಚೆನ್ನಾಗಿರುತ್ತೆ ಅಂತ. ಇಲ್ಲಾಂದರೆ ಸ್ವಲ್ಪ ಮೆತ್ತಗಿರುತ್ತೆ ಕಡಲೆ ಬೀಜ ಆಗ ಹಾಕಿದ್ರೆ. ನಾವು ಮಾಡಿರೋ ಗೊಜ್ಜು ಫುಲ್ಲು ಒಂದೇ ಸರಿನೇ ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಗೊಜ್ಜಿದ್ರೆ ಚೆನ್ನಾಗಿರೋದಿಲ್ಲ. ನಾವು ಈ ರೀತಿ ತೇಲ್ಸ್ಬಿಟ್ಟು ಹಾಕೋದ್ರಿಂದ ನಾವು ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿಯೇ ಮಾಡ್ಕೊತೀನಿ. ಈಗ ನಾವು ಕಡಲೆ ಬೀಜ ತೆಗೆದ್ಮೇಲೆ ಎಣ್ಣೆ ಸ್ವಲ್ಪ ಇನ್ನೂ ಒಂಚೂರು ಬಿಸಿ ಆಗಲಿ ಸಾಸಿವೆ ಹಾಕೋದಕ್ಕೆ, ಇಲ್ಲಾಂದರೆ ಸಾಸಿವೆ ಸಿಡಿಯೋದಿಲ್ಲ ಅದಕ್ಕೆ. ನೋಡಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಏನು ಜಾಸ್ತಿ ಹಾಕಿಲ್ಲ, ಒಂದು 1/4 ಟೀ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕೋಣ. ಜೀರಿಗೆ ಹಾಕಿದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕೋಣ. ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಒಟ್ಟಿಗೆ ಹಾಕಿ ನೋಡಿ 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು 3/4 ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಿಮ್ಮ ಇಷ್ಟ, ನಿಮಗೆ ಯಾವ್ದು ಜಾಸ್ತಿ ಬೇಕೋ ಅದು ಹಾಕ್ಕೊಳ್ಳಿ, ಇಲ್ಲಾಂದರೆ ಎರಡನ್ನೂ ಸೇಮ್ ಕ್ವಾಂಟಿಟಿಲಿ ಕೂಡ ಹಾಕ್ಬೋದು. ಇದಕ್ಕೆ ನಾವು ಈರುಳ್ಳಿ ಹಾಕಿಲ್ವಲ್ಲ, ಅದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೇ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು, ಇಲ್ಲಾಂದರೆ ಸೀದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ಒಳಗೆ ಬೆಂದಿರೋಲ್ಲ, ಮೇಲೆ ಮಾತ್ರ ಕಪ್ಪಗಾಗಿ ಸೀದ್ಬಿಡುತ್ತೆ, ಆಗ ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪನೂ. ಅದಕ್ಕೋಸ್ಕರ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ. ನಾವು ಯಾವುದಕ್ಕೆ ಹಾಕಿದ್ರೂ ಅಷ್ಟೇ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು. ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ. ಗೋಲ್ಡನ್ ಕಲರ್ ಬಂದಮೇಲೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಇದೆರಡನ್ನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಅದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಕರಿಬೇವು ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಈಗ ನೋಡಿ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ. ನಾವೀಗ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿದ ತಕ್ಷಣವೇ ಹಾಕಿದ್ದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಗ ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಗರಿ ಗರಿ ಆಗುತ್ತಲ್ಲ, ಆಗ ಫ್ರೈ ಆಗಿದೆ ಅಂತ. ಮೆಣಸಿನ್ಕಾಯಿನೂ ಕೂಡ ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು. ಈಗ ಒಗ್ಗರಣೆ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಕಲರ್ ನೋಡಿ ಹಾಕ್ಕೊಳ್ಳಿ ಅರಿಶಿನ. ಕೆಲವೊಂದು ಅರಿಶಿನ ತುಂಬ ಬೇಗ ಕಲರ್ ಬರುತ್ತೆ, ಕೆಲವೊಂದು ಕಲರ್ ಬರೋದಿಲ್ಲ. ಅರಿಶಿನ ಹಾಕಿದಾಗ ಕಲರ್ ಗೊತ್ತಾಗುತ್ತಲ್ಲ, ಕಲರ್ ನೋಡಿ ಹಾಕ್ಕೊಳ್ಳಿ. ನಾನು ಒಂಚೂರು 1/4 ಟೀ ಸ್ಪೂನ್ಗಿಂತ ಒಂಚೂರು ಜಾಸ್ತಿನೇ ಹಾಕಿದ್ದೀನಿ, ಸ್ವಲ್ಪ ಕಲರ್ ಕಮ್ಮಿ ಇದೆ ಅರಿಶಿನ, ಅದಕ್ಕೋಸ್ಕರ. ಅರಿಶಿನ ಹಾಕಿ ಮಿಕ್ಸ್ ಮಾಡಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಸ್ವಲ್ಪ ಕಮ್ಮಿ ಇದ್ದರೆ ಬೇಕಾದ್ರೆ ಮಿಕ್ಸ್ ಮಾಡಬೇಕಾದ್ರೆ ಹಾಕ್ಕೊಬೋದು. ನಾವು ಒಂದೇ ಸರಿನೇ ಹಾಕ್ಬಿಟ್ರೆ ಮತ್ತೆ ಮಿಕ್ಸ್ ಮಾಡಬೇಕಾದ್ರೆ ಹಾಕೋ ಕೆಲಸ ಇರೋದಿಲ್ಲ. ನಾನು ಚಿತ್ರಾನ್ನಕ್ಕೆ ಉಪ್ಪು ಒಂದೇ ಸರಿನೇ ಹಾಕ್ಬಿಡ್ತೀನಿ. ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬೇರೆ ಟಿಫನ್ಗೆಲ್ಲ ಹಾಕೋದಕ್ಕಿಂತ ಉಪ್ಪು ಸ್ವಲ್ಪ ಚಿತ್ರಾನ್ನಕ್ಕೆ. ಹಾಗಾಗಿ ನಾವು ಮಾಡ್ತಾಯಿದ್ರೆ ಅಭ್ಯಾಸ ಆಗಿಬಿಡುತ್ತೆ ಎಷ್ಟು ಹಾಕಬೇಕು ಅಂತ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಒಂದು 30 ಸೆಕೆಂಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿಯೋದು. ನೋಡಿ ಈ ಥರ ಬಬಲ್ಸ್ ಬರ್ತಿದೆಯಲ್ಲ, ಅದೆಲ್ಲನೂ ಸ್ವಲ್ಪ ಎಣ್ಣೆಲಿ ಬಬಲ್ಸ್ ಬರ್ತಿರೋದೆಲ್ಲ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಬಿಟ್ಬಿಡಿ. ಅದು ಬಬಲ್ಸ್ ಎಲ್ಲ ಎಣ್ಣೆಯಲ್ಲಿ ಇನ್ನೂ ಬಾಣಲಿ ಬಿಸಿ ಇರುತ್ತಲ್ಲ, ಬಾಣಲಿ ಮತ್ತು ಸ್ಟವ್ ಎರಡು, ಅದಕ್ಕೆ ಸ್ವಲ್ಪ ಬಬಲ್ಸ್ ಬರ್ತಾ ಇರುತ್ತೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ತೆಂಗಿನಕಾಯಿ ತುರಿನ ಹಾಕೋಣ. ಈಗ ನೋಡಿ ಅದರಲ್ಲಿ ಬರ್ತಿರೋ ಅಂಥ ಬಬಲ್ಸ್ ಎಲ್ಲನೂ ಸ್ಟಾಪ್ ಆಗಿದೆ. ಈಗ ಸ್ವಲ್ಪ ಆರಿದ್ಮೇಲೆ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇನ್ನೂ ಒಂದು ಚೂರಿದೆ ಅಷ್ಟೇ. ನೋಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ನಾವು ಹುಳಿನೂ ಅಷ್ಟೇ ಇನ್ನೂ ಪೂರ್ತಿ ತಣ್ಣಗಾದ್ಮೇಲೆ ಹಾಕಬೇಕು. ನಾವು ಹುಳಿನೂ ಹಾಕ್ಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಟ್ಟು ಕುದಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ ಚಿತ್ರಾನ್ನ. ನೋಡಿ ಈಗ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡೋಣ.
ತೆಂಗಿನಕಾಯಿ ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬಿಸಿ ಕಮ್ಮಿ ಆಗುತ್ತೆ, ಇನ್ನು ಆಗ ಹುಳಿ ಹಾಕೋಣ. ನೋಡಿ ತೆಂಗಿನಕಾಯಿ ಹಾಕ್ಬಿಟ್ಟು ಗೊಜ್ಜಿಗೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ತೆಂಗಿನಕಾಯಿ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ. ಈಗ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಾದಮೇಲೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣನ್ನು ಬೀಜ ತೆಗೆದ್ಬಿಟ್ಟು ಹಾಕಿ, ಈ ರೀತಿ ನಿಂಬೆಹಣ್ಣು ಹಿಂಡೋದಿದ್ರೆ ಅದರಲ್ಲಿ ಹಿಂಡ್ಕೊಳ್ಳಿ. ಇಲ್ಲಾಂದರೆ ನೀವು ನಿಂಬೆಹಣ್ಣ ಒಂದು ಬೌಲ್ಗೆ ಹಿಂಡ್ಬಿಟ್ಟು ಹುಳಿನ ಕಾಫಿ ಸೋಸೋ ಜಾಲರ ಇರುತ್ತಲ್ಲ ಅದರಲ್ಲಿ ಹುಳಿನ ಹಾಕ್ಬಿಟ್ರೆ ಬೀಜ ಎಲ್ಲ ಬೀಳೋದಿಲ್ಲ. ಆವಾಗ ಈ ಥರದ್ದಿಲ್ಲ ಅಂದರೆ ಹಾಗೆ ಮಾಡಿ. ನಾನು ಒಂದೊಂದ್ಸರಿ ಹಾಗೂ ಮಾಡ್ತೀನಿ, ಇಲ್ಲ ಈ ಥರನೂ ಹಿಂಡ್ತೀನಿ, 2 ರೀತಿಯೂ ಮಾಡ್ತೀನಿ. ನಿಮ್ಮ ಹತ್ರ ಇದ್ದಿದ್ದರೆ ಇದರಲ್ಲೇ ಹಿಂಡ್ಕೊಳ್ಳಿ. ಇಲ್ಲಾಂದರೆ ಒಂದು ಬಟ್ಲಿಗೆ ಹಿಂಡ್ಬಿಟ್ಟು ಚಿಕ್ಕದು ಯಾವ್ದಾದ್ರು ಒಂದು ಬಟ್ಲಿಗೆ ಅದನ್ನು ಕಾಫಿ ಸೋಸೋ ಜಾಲರದಲ್ಲಿ ಹಿಡಿದ್ಬಿಡಿ. ಆಗ ಬೀಜ ಏನೂ ಬೀಳೋದಿಲ್ಲ. ಗೊಜ್ಜಿಗೆ ಬೀಜ ಬಿದ್ದರೆ ಚೆನ್ನಾಗಿರೋದಿಲ್ಲ, ಕಹಿ ಬರುತ್ತೆ. ಇದರಲ್ಲಿ ಹುಳಿ ಫುಲ್ಲು ಬಂದಿರಲಿಲ್ಲ, ನಿಂಬೆಹಣ್ಣು ಚಿಕ್ಕದಾಗಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂಡ್ತಾ ಇದ್ದೆ, ಬೀಜ ಇದ್ದರೂ ಅದರಲ್ಲೇ ಬೀಳುತ್ತೆ ಅಂತ. ನಿಂಬೆಹಣ್ಣನ್ನು ಹಿಂಡಿದಾದ್ಮೇಲೆ ಗೊಜ್ಜನ್ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ನಾನು ತೊಗೊಂಡಿರೋಂಥ ನಿಂಬೆಹಣ್ಣನ್ನೆಲ್ಲನೂ ಇದೇ ರೀತಿಯೇ ಹಿಂಡಿದ್ದೀನಿ. ನಿಂಬೆಹಣ್ಣಲ್ಲಿ ಏನಷ್ಟು ಹುಳಿ ಇಲ್ಲ, ನೀವು ನೋಡಿ ಹಾಕ್ಕೊಳ್ಳಿ ಹುಳಿನ. ಈ ನಿಂಬೆಹಣ್ಣು ಸ್ವಲ್ಪ ಚಿಕ್ಕದಾಗಿದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕಿದ್ದೀನಿ. ಹುಳಿ ಹಿಂಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ. ನೋಡಿ ಮಿಕ್ಸ್ ಮಾಡಾಗಿದೆ. ಗೊಜ್ಜನ್ನ ಒಂದು ಸಪ್ರೇಟ್ ಬಟ್ಲಿಗೆ ತೆಗೆದ್ಬಿಡ್ತೀನಿ. ಈಗ ಅನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈ ಗೊಜ್ಜನ್ನ ನೀವು ಒಂದೇ ದಿನದಲ್ಲಿ ಖಾಲಿ ಮಾಡಬೇಕು ಅಂತ ಏನಿಲ್ಲ, 2 ದಿನ ಇಟ್ಕೊಬೋದು, ಇಲ್ಲ 3 ದಿನ ಇಟ್ಕೊಬೋದು. ಫ್ರಿಜ್ಜಲ್ಲಿಟ್ಟರೆ ತೆಂಗಿನಕಾಯಿ ಹಾಕಿರೋದ್ರಿಂದ ಅಳಿಸ್ಬಿಡುತ್ತೆ. ಕೆಲವೊಂದು ಸರಿ ಥಂಡಿ ಇದ್ದರೆ ಏನಾಗೋದಿಲ್ಲ, ಬೇಸಿಗೆಲಾದರೆ ಅಳಿಸ್ಬಿಡುತ್ತೆ. ನೋಡಿ ಈಗ ಗೊಜ್ಜನ್ನ ತೆಗೆದ್ಬಿಟ್ಟು ಅನ್ನ ಹಾಕ್ತಾಯಿದ್ದೀನಿ. ಅನ್ನನ ಹಾಕಿದ್ಮೇಲೆ ನಾವು ಬಾಣಲಿಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ಬಿಸಿ ಇದ್ದಂಗೆ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ನಾವು ಬಿಸಿ ಇದ್ದಂಗೆ ಅನ್ನನ ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಪುಡಿ ಆಗುತ್ತೆ. ಈಗ ನೋಡಿ ಅನ್ನನ ಹಾಕ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡೋಣ. ಈಗ ನೋಡಿ ಅನ್ನ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊಜ್ಜೆಲ್ಲ ಅನ್ನಕ್ಕೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಒಂದು ಕಡೆ ಅನ್ನ ಹಾಗೆ ಇರೋದು, ಒಂದು ಕಡೆ ಗೊಜ್ಜು ಮಿಕ್ಸ್ ಆಗಿರೋದು, ಈ ಥರ ಆದರೆ ಚೆನ್ನಾಗಿರೋದಿಲ್ಲ. ಇನ್ನೂ ಸ್ವಲ್ಪ ಬಿಸಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ತಣ್ಣಗಾಗೋಗ್ಬಿಟ್ಟೆ. ಈಗ ಕ್ಯಾರೆಟ್ನ ಹಾಕೋಣ. ಕ್ಯಾರೆಟ್ನ ಈಗ ಲಾಸ್ಟ್ಗೆ ಹಾಕಬೇಕು, ಬೇಕಾದ್ರೆ ಗೊಜ್ಜಿಗೂ ಹಾಕ್ಬೋದು. ನಾವು ಗೊಜ್ಜಿಗೆ ಹಾಕ್ಬಿಡೋದಕ್ಕಿಂತ ಈ ರೀತಿ ಲಾಸ್ಟ್ಗೆ ಮಿಕ್ಸ್ ಮಾಡಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಕ್ಯಾರೆಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಕೆಲವ್ರಿಗೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಕಡಿಮೆ ಹಾಕಿದ್ರೆ ಇಷ್ಟ ಆಗುತ್ತೆ. ನಾನು ಮೀಡಿಯಮ್ಮಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕ್ಯಾರೆಟ್ ಜೊತೆನೇ ಕಡಲೆ ಬೀಜನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಚಿತ್ರಾನ್ನ ಮತ್ತು ಪುಳಿಯೋಗರೆ ಎಲ್ಲಕ್ಕೂ ಕಡಲೆ ಬೀಜನ ಈಗ ಲಾಸ್ಟ್ಗೆ ಈ ರೀತಿ ಮಿಕ್ಸ್ ಮಾಡಬೇಕಾದ್ರೇ ಹಾಕೋದು. ಮುಂಚೆನೇ ಗೊಜ್ಜಿಗೆ ಹಾಕ್ಬಿಡಲ್ಲ, ಗೊಜ್ಜಿಗೆ ಹಾಕ್ಬಿಟ್ರೆ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ ಹಾಕೋದಿಲ್ಲ ಗೊಜ್ಜಿಗೆ. ನೋಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಬೇಕಾದ್ರೆ ಮಳೆ ಬರ್ತಿತ್ತು, ಕೊತ್ತಂಬರಿ ಸೊಪ್ಪು ತರೋದಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ. ಇದ್ದರೆ ಕ್ಯಾರೆಟು ಮತ್ತು ಕಡಲೆ ಬೀಜ ಹಾಕ್ತಿರಲ್ಲ ಆಗ ಹಾಕಿ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು, ಅದಕ್ಕೋಸ್ಕರ ನಾನು ಹಾಕಿಲ್ಲ, ಇಲ್ಲಾಂದರೆ ಹಾಕ್ತಾಯಿದ್ದೆ. ನೋಡಿ ಈಗ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದಕ್ಕೆ, ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಗೊಜ್ಜು ಸ್ವಲ್ಪ ಜಾಸ್ತಿ ಆಗಿದೆ ಅನಿಸ್ತು, ಅದಕ್ಕೆ ಸ್ವಲ್ಪ ಅನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಸರಿ ನಿಮಗೆ ಸ್ವಲ್ಪ ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ, ಗೊಜ್ಜು ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಅನ್ನ ಹಾಕ್ಕೊಳ್ಳಿ, ಇಲ್ಲ ಗೊಜ್ಜು ಕಡಿಮೆ ಆಗಿದೆ ಅನಿಸಿದ್ರೆ ಸ್ವಲ್ಪ ಗೊಜ್ಜನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಎಲ್ಲ ಕರೆಕ್ಟಾಗಿ ಗೊಜ್ಜಿಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟರೆ ಚೆನ್ನಾಗಿ ಅನ್ನಕ್ಕೆ ಎಲ್ಲ ಗೊಜ್ಜು ಸರಿಯಾಗಿ ಹೊಂದುತ್ತೆ. ನಾವು ಮಿಕ್ಸ್ ಮಾಡಿದ ತಕ್ಷಣ ತಿಂದರೆ ಏನಷ್ಟು ಚೆನ್ನಾಗಿರೋದಿಲ್ಲ. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ ಚಿತ್ರಾನ್ನ ತುಂಬ ಬೇಗ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟೇ ಚಿತ್ರಾನ್ನ ಎಷ್ಟು ಬೇಗ ಆಯಿತು ನೋಡಿ. ಈ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಬದಲು ಎಳ್ಳಿಕಾಯಿ ಇದ್ದರೆ ಎಳ್ಳಿಕಾಯಿ ಬೇಕಾದರೂ ಹಾಕ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಳ್ಳಿಕಾಯಿ ಸಿಕ್ಕಲಿಲ್ಲ ನನಗೆ, ಅದಕ್ಕೋಸ್ಕರ ನಿಂಬೆಹಣ್ಣೆ ಹಾಕ್ಬಿಟ್ಟು ಮಾಡಿದೆ. ನೋಡಿದ್ವಿ ಅಲ್ವಾ ಕ್ಯಾರೆಟ್ ಚಿತ್ರಾನ್ನ ಎಷ್ಟು ಬೇಗ ಆಯಿತು ಅಂತ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಡ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಖಂಡಿತ ತಿಳಿಸ್ಕೊಡ್ತೀವಿ. ನಿಮ್ಮ ಸಪೋರ್ಟ್ ನಮಗೆ ಇದೇ ರೀತಿ ಇರಲಿ. ಥ್ಯಾಂಕ್ ಯು.